ಹೆಲೋ ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾನು ನನ್ನ ಗಾರ್ಡನ್ ವಿಡಿಯೋ ಹೇಗೆ ಮಾಡ್ತಾ ಇದ್ದೀನಿ ಹೊಸದಾಗಿ ಗಾರ್ಡನ್ ಅಂತ ಹೇಳಿ ನಿಮಗೆ ತೋರಿಸಿದ್ದೆ. ಸೊ ಅದರ ಪಾರ್ಟ್ 2 ಇದು. ಸೊ ನೋಡ್ತಾ ಇದ್ರಲ್ಲ, 1 ವೀಕ್ ಆಗಿದೆ. ಸೊ ಎಲ್ಲಾ ಕಾಳುಗಳು ಕೂಡ ಮೊಳಕೆ ಒಡೆದು ಎಷ್ಟು ಚೆನ್ನಾಗಿ ಗಿಡಗಳಾಗಿವೆ ನೋಡ್ತಾ ಇದ್ರಲ್ಲ. ಅದ್ರ ಮೇಲೆನೆ ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾನು ಅದರ ಹೆಸರುಗಳನ್ನ ಬರೆದು ಇಟ್ಟಿದ್ದೆ. ಸೊ ತುಂಬಾ ಚೆನ್ನಾಗಿ ಮೊಳಕೆ ಹೊಡೆದು ಬಂದಿದಾವೆ ಗಿಡಗಳೆಲ್ಲ. ಇದನ್ನ ಹಾಕಿ ಅಪ್ರಾಕ್ಸಿಮೇಟ್ಲಿ ಒಂದು 10 days ಆಯ್ತು, ಒಂದು ವಾರದ ಮೇಲೆ. ಸೊ ಇದಕ್ಕೆ ನಾನು ಇವಾಗ ಕಾಳು ಮತ್ತೆ ಅಕ್ಕಿ ತೊಳೆದಿರುವಂತಹ ನೀರನ್ನ ಇಟ್ಕೊಂಡಿದ್ದೀನಿ. ಸೊ ಅದನ್ನ ಹಾಗೆ ಕೈಯಲ್ಲಿ ಸ್ವಲ್ಪನೇ ಹಾಕ್ತೀನಿ. ಜಗ್ಗಲ್ಲಿ ತುಂಬಾ ಫೋರ್ಸ್ಫುಲ್ ಆಗಿ ಹಾಕೋದಕ್ಕೆ ಹೋಗ್ಬಾರ್ದು ನೀರ್ನ. ಇವಾಗ ತಾನೇ ಅದು ಸೀಡ್ಸ್ ಎಲ್ಲ ಓಪನ್ ಆಗಿ ಮೊಳಕೆ ಬಂದಿದೆ. ಸೊ ಅದಕ್ಕೆ ನಾವು ಫೋರ್ಸ್ಫುಲ್ ಆಗಿ ನೀರ್ ಹಾಕೋದ್ರಿಂದ ಗಿಡಗಳು ಸಾಯೋ ಚಾನ್ಸಸ್ ಇರುತ್ತೆ. ಸೊ ನೋಡ್ತಾ ಇದ್ರಲ್ಲ ಎಷ್ಟು ದೊಡ್ಡದಾಗಿ ಬಂದಿದೆ ಅಂತ. 10 days ಆಗಿದೆ ಇದೆಲ್ಲ ಕೂಡ ನಾನು ಸೀಡ್ಸ್ ಹಾಕಿ. ಸೊ 10 days ಆದ್ಮೇಲೆ ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇದು ಇನ್ನೊಂದ್ ಸ್ವಲ್ಪ ದೊಡ್ಡದಾದ ನಂತರ ನಾನು ದೊಡ್ಡ ದೊಡ್ಡ ಪಾಟ್ಗಳಿಗೆ ಶಿಫ್ಟ್ ಮಾಡ್ತೀನಿ. ಇದಕ್ಕೆ ಕಾರಣ ಏನು ಅಂತಾನು ಕೂಡ ನಾನು ಲಾಸ್ಟ್ ವಿಡಿಯೋದಲ್ಲೇ ತಿಳಿಸಿದ್ದೆ. ನಾವು ಮೊದಲೇ ದೊಡ್ಡ ಪಾಟ್ಗಳಲ್ಲಿ ಬಕೆಟ್ಗಳಲ್ಲಿ ಹಾಕೋದ್ರಿಂದ ಅದು ಬೇಗ ಗ್ರೋ ಆಗೋದಿಲ್ಲ, ಕೆಳಗಡೆ ಬೇರನ್ನ ಬಿಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದ್ರ ಬದಲಿಗೆ ನಾವು ಈ ರೀತಿ ಚಿಕ್ಕ ಚಿಕ್ಕ ಬೌಲ್ಗಳಲ್ಲಿ ಗ್ಲಾಸ್ಗಳಲ್ಲಿ ಬೆಳೆಸೋದ್ರಿಂದ ಮೊದಲು ಗಿಡ ಮೇಲ್ ಬರುತ್ತೆ ನಮ್ಗೆ. ಸೊ ಅದಾದ್ಮೇಲೆ ನಾವು ಬೇರೆ ದೊಡ್ಡ ಪಾಟ್ಗಳಿಗೆ ಶಿಫ್ಟ್ ಮಾಡ್ಕೋಬಹುದು. ಆಗ ಚೆನ್ನಾಗಿ ಗಿಡಗಳು ಗ್ರೋತ್ ಆಗುತ್ತೆ. ಸೊ ನೋಡ್ತಾ ಇದ್ರಲ್ಲ, ಆಲ್ಮೋಸ್ಟ್ ಗಿಡಗಳು ಬಂದಿದಾವೆ, ಹೂವಿನ ಗಿಡಗಳು ಇವೆಲ್ಲ ದೊಡ್ಡ ದೊಡ್ಡ. ಡೈರೆಕ್ಟ್ ಆಗಿ ಹಾಕ್ಬಿಟ್ಟಿದ್ದೀನಿ ಡೈರೆಕ್ಟ್ ಪಾಟ್ಗೆ. ಅಂದ್ರೆ ಪಾಟ್ಸ್ ಎಲ್ಲ ಇವೆಲ್ಲ ಹಳೆ ವೇಸ್ಟೇಜು ಡಬ್ಬಗಳು ಏನೇನಿರುತ್ತೆ ಅದನ್ನೆಲ್ಲ ನಾನು ಆರ್ಡರ್ ಮಾಡಿದ್ನಿ. ನೋಡಿಲ್ಲ ಅಂತ ಹೇಳಿದ್ರೆ ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡ್ಬೋದು, ತೋರಿಸಿದೀನಿ. ಅದರಲ್ಲಿ ಬಾಟಲ್ಸ್ ಎಲ್ಲ ಕಟ್ ಮಾಡಿ ಬಿಂದಿಗೆ, ಬಕ್ಕಿಟು ಇವನ್ನೆಲ್ಲ ಯೂಸ್ ಮಾಡ್ಕೊಂಡು ನಾನು ಮಾಡ್ತಾ ಇದ್ದೀನಿ. ಸೊ ಇವಾಗ ನಾನು ಮೊಳಕೆ ಬಂದಿರುವಂತಹ ಈ ಗಿಡನ ಶಿಫ್ಟ್ ಮಾಡ್ತೀನಿ. ಗಿಡ ಚೆನ್ನಾಗಿ ಬಂದಿದೆ, ಅದಕ್ಕೆ ಒಂದು ವೇಸ್ಟೇಜ್ ಟಿನ್ ಇದನ್ನ ಹೋಲ್ ಮಾಡ್ಕೊಂಡಿದ್ದೀನಿ ಕೆಳಗಡೆ 4. ಸೊ ಮಾಡ್ಕೊಂಡು ನೀರು ಸಲೀಸಾಗಿ ಹೋಗಿ ಮಣ್ಣು ಅಲ್ಲಿ ಸೆಟ್ ಆಗದೆ ನೀರು ನೀಟಾಗಿ ಹೋಗ್ಲಿ ಅಂತಾನೆ ಅದಕ್ಕೆ ಕೆಳಗಡೆ ಹೆಂಚಿಡ್ತಾ ಇದ್ದೀನಿ 2 ಜಾಗಕ್ಕೆ. ಸೊ ಇಲ್ಲಾಂದ್ರೆ ಮಣ್ಣೆಲ್ಲ ಫುಲ್ಲು ನೀರು ಹಾಕಿ ಹಾಕಿ ನಾವು ಅದು ಗಟ್ಟಿಯಾಗಿ ಕೆಳಗಡೆ ಕುತ್ಕೊಂಡು ನೀರು ಹೋಗೋದಕ್ಕೆ ಜಾಗ ಸಾಲದೆ ಗಿಡಗಳು ಕೊಳೆಯುವಂತಹ ಚಾನ್ಸಸ್ ತುಂಬಾ ಇರುತ್ತೆ. ಅದಕ್ಕೋಸ್ಕರ ಸೊ ನಾನಿವಾಗ 1-2 ಬಕೆಟು ಚಿಕ್ಕ ಚಿಕ್ಕ ಬಕೆಟಲ್ಲಿ ಮಣ್ಣನ್ನು ತುಂಬ್ಕೋತಾ ಇದ್ದೀನಿ. ನಾರ್ಮಲ್ ಮನೆ ಹತ್ರ ಇರುವಂತಹ ಮಣ್ಣನ್ನೇ ನಾನು ತುಂಬ್ಕೋತಾ ಇರೋದು. ಸೊ ಒಂದು ಬಕೆಟ್ ಮಣ್ಣು ಹಾಕೊಂಡು ಅದ್ರ ಮೇಲ್ಗಡೆ ಕಾಯಿ ಜುಂಗೆ ಏನಿರುತ್ತೆ ಅದನ್ನ ಹಾಕೋತಾ ಇದ್ದೀನಿ. ಇದು ಕಾಯ್ದು ಎಲ್ಲರ ಮನೇಲೂ ಕೂಡ ಇರುತ್ತೆ. ಇದನ್ನ ಕೋಕೋಪೀಟ್ ಅಂತ ಹೇಳಿ ಮಾರ್ಕೆಟ್ ಅಲ್ಲೂ ಕೂಡ ನಮ್ಗೆ ಸಿಗುತ್ತೆ. ಸೊ ಕಾಸು ಕೊಟ್ಟು ತಗೊಳ್ಳೋ ಅವಶ್ಯಕತೆ ಏನಿಲ್ಲ ಅಂತ ಅನ್ಕೋತೀನಿ ನಾವುಗಳೆಲ್ಲ. ಸೊ ಮನೇಲೆ ನಾವು ಕಾಯೆಲ್ಲ ತಂದು ಎಡ್ದಿರ್ತೀವಲ್ಲ, ಸೊ ಅದ್ರಲ್ಲಿ ಮಿಕ್ಕಿರುವಂತಹ ಅದನ್ನ ನಾವು ಯೂಸ್ ಮಾಡ್ಕೊಬಹುದು, ಕಾಯಿ ನಾರನ್ನ. ಸೊ ಅದನ್ನ ಹಾಕೊಂಡು ಅದ್ರ ಮೇಲೆ ಮತ್ತೆ ಇನ್ನೊಂದು ಲೇಯರ್ ನಾನು ಮಣ್ಣನ್ನ ಹಾಕೊಂಡಿದ್ದೀನಿ. ಸೊ ತುಂಬಾ ಚೆನ್ನಾಗಿ ನಾವು ಮನೇಲೇನೆ ಬೆಳೆಸ್ಕೋಬಹುದು ಆರ್ಗ್ಯಾನಿಕ್ ಆಗಿ. ಸೊ ಇದೆಲ್ಲ ವೇಸ್ಟ್ ಹೂವು ಮತ್ತೆ ತರಕಾರಿ, ಒಣಗೋಗಿರೋ ಹೂಗಳು ಮತ್ತೆ ವೇಸ್ಟೇಜು ಕೊಳ್ತು ಒಣಗೋಗಿರುವಂತಹ ತರಕಾರಿ ಮತ್ತೆ ತರಕಾರಿ ಸಿಪ್ಪೆಗಳು, ಎಲ್ಲಾ ತರದ್ದು ಬೀನಿಸು, ಕೋಸು, ಬೀಟ್ರೂಟು, ಸೌತೆಕಾಯಿ ಎಲ್ಲವನ್ನು ಕೂಡ ನಾನು ಇದ್ರೊಳಗಡೆ ಹಾಕ್ತಾ ಇದ್ದೀನಿ. ಅದು ವೇಸ್ಟೇಜು ಬೇಡದೇ ಇರೋದು. ಸೊ ಇವಾಗ ಅದ್ರ ಮೇಲೂ ಕೂಡ ಒಂದು ಲೇಯರು ಮಣ್ಣನ್ನ ಹಾಕೋತಾ ಇದ್ದೀನಿ. ಸೊ ಅದೆಲ್ಲ ಕೊಳ್ತು ನಮ್ಗೆ ನೀಟಾಗಿ ಚೆನ್ನಾಗಿ ಗೊಬ್ಬರ ಸಿಗುತ್ತೆ. ಡೈರೆಕ್ಟ್ ಆಗಿ ನಾನು ಇದ್ರಲ್ಲೇ ಹಾಕ್ತಾ ಇರೋದ್ರಿಂದ ಸಪರೇಟ್ ಆಗೂ ಕೂಡ ಗೊಬ್ಬರ ಮಾಡಿ ನಾವು ಇದಕ್ಕೆ ಮಿಕ್ಸ್ ಮಾಡಿ ಹಾಕ್ಬಹುದು. ಬಟ್ ಗೊಬ್ಬರ ಮಾಡೋಷ್ಟು ಇವಾಗ ಟೈಮ್ ಇಲ್ಲ ಅಂತ ಹೇಳೋರು ಡೈರೆಕ್ಟ್ ಆಗಿ ಈಗೂ ಕೂಡ ಹಾಕ್ಬಹುದು. ಸೊ ಇದು ವಾರ್ಮಿ ಕಂಪೋಸ್ಟ್. ಇದು ಆಲ್ರೆಡಿ ನನ್ನ ಮನೆಯಲ್ಲೇ ರೆಡಿ ಮಾಡ್ಕೊಂಡಿದ್ದೆ. ಸ್ವಲ್ಪ ವೇಸ್ಟೇಜ್ ಉಳಿದಿರುವಂತಹ ತರಕಾರಿ ಸಿಪ್ಪೆಗಳಿಂದ, ಹೂಗಳಿಂದ ಎಲ್ಲಾನು ಕೂಡ ನಾನು ವರ್ಮಿ ಕಂಪೋಸ್ಟ್ ಮಾಡ್ಕೊಂಡಿದ್ದೆ. ಜಾಸ್ತಿ ಇಲ್ಲದೆ ಇರೋ ಕಾರಣ ಮೇಲ್ಗಡೆ ಲೇಯರಿಗೆ ಮಾತ್ರ ನಾನು ಈ ವರ್ಮಿ ಕಂಪೋಸ್ಟ್ ಮಣ್ಣನ್ನ ಯೂಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಯಾವುದೇ ರೀತಿಯಾದಂತಹ ಮಣ್ಣು ಮಿಕ್ಸ್ ಆಗಿಲ್ಲ, ಜಸ್ಟ್ ವರ್ಮಿ ಕಂಪೋಸ್ಟ್. ಅದನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಇವಾಗ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಜೋಳದ ಗಿಡ ಬೆಳೆದಿದೆ ಅಂತ. ಬೌಲಲ್ಲಿ 4 ಸೀಡ್ಸ್ ಹಾಕಿದ್ದೆ. ನನ್ಗೆ ಇದ್ರ ಮೇಲೆ ಹೋಪ್ ಇರಲಿಲ್ಲ, ಈ ಸೀಡ್ಸ್ ನನಗೆ ನಿಜವಾಗ್ಲೂ ಗಿಡ ಆಗತ್ತಾ ಅಂತ. ರೆಡ್ ಕಲರ್ ಬೇರೆ ಇತ್ತು ಆ ಸೀಡು. ಸೊ ಹಾಕ್ತೆ, ನಂಬಿಕೆ ಇಲ್ಲದೆ, ಬಟ್ ತುಂಬಾ ಚೆನ್ನಾಗಿ ಬೆಳೆದಿದೆ ಇದೆ. ಸೊ ಇವಾಗ ಇದನ್ನ ನಾನು ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ನೋಡಿ, 4 ಕೂಡ 4 ಕಡೆಗೆ ಹಾಕ್ತೀನಿ. ಚೆನ್ನಾಗಿ ಗ್ರೋತ್ ಆಗುತ್ತೆ. ಹೇಗೆ ಗ್ರೋತ್ ಆಗುತ್ತೆ ಅನ್ನೋದನ್ನ ನಾನು ನಿಮಗೆ ಹೋಗ್ತಾ ಹೋಗ್ತಾ ಮುಂದೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಡೈಲಿ ನನ್ನ ವಿಡಿಯೋಸ್ ಅಪ್ಡೇಟ್ನ ನೀವು ನೋಡಿದ್ರೆ ಗಿಡಗಳೆಲ್ಲ ಹೇಗೆ ಬೆಳೆಯುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸೊ ಮಿಸ್ ಮಾಡದೆ ಡೈಲಿ ವಿಡಿಯೋಸ್ನ ನೋಡಿ. ಹಾಗೆ ಈ ವಿಡಿಯೋನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಈ ವಿಡಿಯೋಗೊಂದು ಮಿಸ್ ಮಾಡದೆ. ಸೊ 4 ಬೇರೆ ಮಾಡ್ಕೋತಾ ಇದ್ದೀನಿ. ಚಿಕ್ಕ ಬೌಲಲ್ಲಿ ಇದ್ರಿಂದ ಎಲ್ಲ ಒಟ್ಟಿಗೆ ಮಿಕ್ಸ್ ಆಗ್ಬಿಟ್ಟಿದೆ, ನೋಡ್ತಾ ಇದ್ದೀರಲ್ಲ. ಸೊ ಚಿಕ್ಕ ಚಿಕ್ಕದಾಗಿ ನಾನೇ ಕೈಯಲ್ಲಿ ಹಳ್ಳ ಮಾಡ್ಕೊಂಡು ಹಾಕ್ತಾ ಇದ್ದೀನಿ. ಬೇರು ಕೂಡ ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ.
ಚಿಕ್ಕ ಬೌಲ್ ಆಗಿದ್ರು ಕೂಡ ಮೇಲ್ಗಡೆನೂ ಚೆನ್ನಾಗಿ ಬಂದಿದೆ ಅಂಡ್ ಕೆಳಗಡೆ ಬೇರು ಕೂಡ ಚೆನ್ನಾಗಿ ಹೋಗಿದೆ. ಸೊ ನೀರು ಮೋಸ್ಟ್ ಇಂಪಾರ್ಟೆಂಟು ಗಿಡಗಳಿಗೆ. ಈ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಡೈಲಿ 2 ಟೈಮ್ಸ್ ನಾನು ಹಾಕ್ತಾ ಇದೀನಿ. ಅಂಡ್ ನಾನು ಆಗ್ಲೇ ಹೇಳ್ದಾಗ ತೋರಿಸ್ದಾಗೆ ಅಕ್ಕಿ ತೊಳೆದಿದ್ ನೀರು, ಕಾಯಿ ತೊಳೆದಿದ್ ನೀರು ಯಾವ್ದನ್ನು ವೇಸ್ಟ್ ಮಾಡಲ್ಲ. ಸೊ ಇದು ಕೂಡ ಅದೇನೆ, ಅಕ್ಕಿ ತೊಳೆದಿರೋದು ಮತ್ತೆ ಕಾಳುಗಳು, ಬೇಳೆಕಾಳು ಸಾಂಬಾರ್ಗೆ ತೊಳೆದಿದ್ದಂತಹ ನೀರನ್ನು ಯಾವುದೂ ಈಚೆ ನಾನು ಚೆಲ್ಲೋದಿಲ್ಲ. ಈ ರೀತಿ ತಗೊಂಡ್ ಬಂದು ಗಿಡಗಳಿಗೆನೆ ಪ್ರತಿಯೊಂದನ್ನು ಹಾಕ್ತೀನಿ. ಗಿಡಗಳಿಗೆ ವೈಟಮಿನ್ಸ್ ಅಂಡ್ ಮಿನರಲ್ಸ್ ಸಿಗುತ್ತೆ. ಸೊ ಇದಕ್ಕೆ ಗೊಬ್ಬರಗಳು ಹಾಕೋದನ್ನು ಕೂಡ ನಾನು ತುಂಬಾ ಮುಖ್ಯ. ಮನೆಯಲ್ಲೇನೆ ನಾನು ಗೊಬ್ಬರಗಳನ್ನು ಕೂಡ ರೆಡಿ ಮಾಡ್ಕೋತೀನಿ. ಯಾವುದೇ ಅಂಗಡಿಯಿಂದ ಫರ್ಟಿಲೈಸರ್ಸ್ ಅದು ಇದು ಏನನ್ನು ತಂದು ಹಾಕೋದಿಲ್ಲ. ಫರ್ಟಿಲೈಸರ್ಸ್ನು ಕೂಡ ಮನೇಲೆ ಹಾಕೋಬಹುದು. ಇದು ಗೊಬ್ಬರ ಹಾಕ್ತಾ ಇದೀನಿ ನಾನು, ಒಣಗಿರುವಂತಹ ಹಸುವಿನ ಸಗಣಿ. ಡೈರೆಕ್ಟ್ ಆಗಿ ಹಸುವಿನ ಸಗಣಿನ ನಾವು ಹಾಕ್ಬಾರ್ದು ಗಿಡಗಳಿಗೆ. ಅದು ಬ್ಯಾಕ್ಟೀರಿಯಾಸ್ ಫಾರ್ಮ್ ಆಗಿ ಗಿಡ ಬೆಳೆಯೋದಕ್ಕೆ ನಮ್ಗೆ ತೊಂದರೆ ಕೊಡುತ್ತೆ. ಆ ಕಾರಣ ನಾವು ಸಗಣಿನ ತಂದ್ಬಿಟ್ಟು ಮೊದ್ಲೆಲ್ಲ ಬೆರಣಿ ಮಾಡ್ತಾ ಇದ್ರಲ್ಲ ಆ ಒಂದು ಇದರಲ್ಲಿ ಪ್ರೊಸೀಜರ್ ಅಲ್ಲಿ ಮಾಡಬೇಕಾಗುತ್ತೆ. ಗೊಬ್ಬರ ಮಾಡೋರು ಅದನ್ನ ಒಂದ್ ಕಡೆ ಸುಮ್ಮನೆ ಸುರಿದ್ ಬಿಡ್ತಾರೆ ಸೊಪ್ಪೆನ, ಅದೇನೆ ನೀಟಾಗಿ ಗೊಬ್ಬರ ಆಗುತ್ತೆ. ಬಟ್ ಇಲ್ಲಿ ತಂದು ಸುರಿಯೋಷ್ಟು ಜಾಗ ಇಲ್ಲದೆ ಇರೋದ್ರಿಂದ ನಾನು ಅದನ್ನ ಒಂದು ಚೀಲದ ಮೇಲೆ ತಂದು ಒಣೆ ಹಾಕಿ ಮಿಕ್ಸಿ ಈ ರೀತಿ ಮಾಡ್ಕೊಂಡು ಗಿಡಗಳಿಗೆ ಹಾಕ್ತಾ ಇದೀನಿ. ಸೊ ಯಾವ್ಯಾವ ಗಿಡಗಳನ್ನ ನಾನು ಹಾಕಿದೀನಿ ನೋಡ್ತಾ ಇರಬಹುದು. ಈ ಶೋಗೆ ಅಂತಾನೆ ಆಲ್ಮೋಸ್ಟ್ ಗಿಡಗಳನ್ನ ಬೆಳೆಸಿದೀನಿ. ಇದರಲ್ಲಿ ಹೂ ನೋಡ್ತಾ ಇದ್ದೀರಲ್ಲ, ಇದು ತುಂಬಾ ದಿನ ಆಗಿದೆ. ಆಲ್ರೆಡಿ 2 ವಿಡಿಯೋನ ನಾನು ಕೊಲಾಜ್ ಮಾಡಿದೀನಿ. ಅದು ಜೋಳದ್ದು ಸ್ವಲ್ಪ ದಿನ ಆಗಿತ್ತಷ್ಟೇ. ಈ ಹೂವಿನ ಗಿಡಗಳೆಲ್ಲ ಬೆಳೆದು ನೋಡಿ ತುಂಬಾ ದಿನ ಆಗಿದೆ. ಹೂವನ್ನು ಬಿಟ್ಟಿದೆ ನೋಡಿ. ತುಂಬಾ ಹೂವಿನ ಗಿಡಗಳು ನಾನು ಸ್ವಲ್ಪ ದಿನ ಮನೇಲಿ ಇಲ್ಲದೆ ಇರೋ ಕಾರಣ ಸರಿಯಾಗಿ ನೀರು ಗೊಬ್ಬರ ಏನು ಇಲ್ಲದೆ ತುಂಬಾ ಗಿಡಗಳು ಸತ್ತೋಗಿದೆ. ಇನ್ನು ಸ್ವಲ್ಪ ಗಿಡಗಳು ಹಾಗೆ ಬದುಕಿದೆ ಅಂಡ್ ಹೂವು ಕೂಡ ಬೀಳ್ತಾ ಇದೆ. ನನಗೆ ಈ ಹೂ ಗಿಡಗಳನ್ನ ಬೆಳೆಸೋದಕ್ಕೆ ತುಂಬಾ ಖುಷಿ, ತರಕಾರಿ ಗಿಡಗಳಿಗಿಂತ. ಸೊ ಇನ್ನೊಂದ್ ಸ್ವಲ್ಪ ಪ್ಲಾಂಟಿಂಗ್ ಮಾಡೋಣ ಅನ್ಕೊಂಡಿದೀನಿ, ನೋಡೋಣ. ಸೊ ಇದ್ರಲ್ಲೂ ನೋಡ್ತಾ ಇದ್ರಲ್ಲ ರೆಡ್ ಕಲರ್ ಹೂವು ತುಂಬಾ ಚೆನ್ನಾಗಿ ಬಿಟ್ಟಿದೆ. ಸೊ ಇದು ನಮ್ಮ ಅಮ್ಮನ ಮನೆಯಿಂದ ತಗೊಂಡ್ ಬಂದಿರುವಂತಹ ದಾಸವಾಳ ಹೂವಿನ ಗಿಡ ನೋಡ್ತಾ ಇದೀರಾ, ಎಷ್ಟು ದೊಡ್ಡದು. ನಮ್ಮಮ್ಮ ಪಾಟ್ಗೆ ಹಾಕಿದ್ರು, ಪಾಟಿಂದಾನೇ ಬಕೆಟ್ಗೆ ಹಾಕಿದ್ರು, ಅದರಿಂದಾನೇ ಬೇರು ಆಚೆ ಬಂದ್ಬಿಟ್ಟು ಹೊಡ್ಕೊಂಡು ಬಂದ್ಬಿಟ್ಟಿದೆ. ಸೊ ಡೈಲಿ ಹೂವು ಸಿಗುತ್ತೆ ಇದರಲ್ಲಿ. ಸೊ ನನಗೆ ಡೈಲಿ ಹೂವು ಸಿಗುವಂತಹ ಗಿಡ ಅವಶ್ಯಕತೆ ಇತ್ತು, ನಾನು ಡೈಲಿ ಪೂಜೆ ಮಾಡೋ ಕಾರಣದಿಂದ. ಸೊ ಅದಕ್ಕೋಸ್ಕರ ನಾನು ಎಲ್ಲರೂ ಕೇಳ್ತಾ ಇದ್ದೆ, ಡೈಲಿ ಹೂವು ಕೊಡುವಂತಹ ಗಿಡಗಳು ಇದ್ರೆ ಕೊಡಿ, ನನಗೆ ಸಜೆಸ್ಟ್ ಮಾಡಿ, ಅಥವಾ ನಿಮ್ಮ ಮನೇಲಿ ಇದ್ರೆ ಕೊಟ್ಬಿಡಿ ಅಂತ. ಸೊ ನಮ್ಮಮ್ಮನ ಮನೆಯಿಂದಾನೇ ನಮ್ಮಮ್ಮನೇ ಕೊಟ್ಟು ಕಳಿಸಿದೆ. ಡೈಲಿ ಒಂದು ಮಿನಿಮಮ್ 5 to 6 ಹೂವು ಸಿಗುತ್ತೆ ಇದರಲ್ಲಿ ನನಗೆ, ದಾಸವಾಳ ಹೂವು. ಕಲರು ಕೂಡ ಎಷ್ಟು ಚೆನ್ನಾಗಿದೆ ನೀವು ನೋಡ್ತಾ ಇದ್ದೀರಲ್ಲ, ನನಗೆ ತುಂಬಾ ಇಷ್ಟ ಆಯ್ತು. ಸೊ ಇವತ್ತು ಕೂಡ ನನಗೆ ಸಿಕ್ಕಿರೋ ಹೂವನ್ನ ನಾನು ತುಳಸಿ ಗಿಡಕ್ಕೆ ಮುಡಿಸ್ತಾ ಇದ್ದೀನಿ ಮೊದಲು. ಸೊ ಖುಷಿ ಆಗುತ್ತೆ ಈ ರೀತಿ ಡೈಲಿ ಹೂವು ನನಗೆ ಸಿಕ್ಕಿದ್ರೆ, ತರಕಾರಿ ಹೂವುಗಳೆಲ್ಲ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಹೀಗೆ ನನ್ನ ವ್ಲಾಗ್ನ ಡೈಲಿ ವಾಚ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.